ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸುಜಾತ ಹಂಡೆ ಅನ್ನುವಂಥ ಒಬ್ಬ ದಲಿತ ಕಾರ್ಯಕರ್ತಳ ಮೇಲೆ ಅವಳನ್ನು ವಿವಸ್ತ್ರಗೊಳಿಸಿ ದೌರ್ಜನ್ಯ ಎಸಗ್ತಕ್ಕಂಥ ಕೆಲಸ ಇವತ್ತು ಪೊಲೀಸರು ಮಾಡಿದ್ದಾರೆ. ಇದು ಎಷ್ಟು ನಾಚಿಕೆಗೇಡು ವಿಷಯ ಅಂತ ಹೇಳಿದ್ರೆ, ಇವತ್ತು ಅವಳೊಬ್ಬ ದಲಿತ BJP ಕಾರ್ಯಕರ್ತಳು ಅನ್ನೋಕ್ಕೂ ಮೊದಲು ಒಬ್ಬ ಮಹಿಳೆ ಇದ್ದಾಳೆ. ಅವಳು ನಾಗರಿಕಳು ಹೌದು. ಇಂಥ ಒಂದು ಕೃತ್ಯ ಮಹಿಳೆಗೆ ಗೌರವ ತೋರಿಸ್ಬೇಕಾಗಿರ್ತಕ್ಕಂಥ ಇವತ್ತಿನ ನಮ್ಮ ದೇಶ, ನಮ್ಮ ಸಮಾಜದಲ್ಲಿ ಇಂಥ ಮಹಿಳೆ ಬಗ್ಗೆ ಇಂಥ ದೌರ್ಜನ್ಯ ಎಸಗ್ತಾರೆ ಅಂತ ಹೇಳಿದ್ರೆ, ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸರೇ ಇವತ್ತು ಭಕ್ಷಕರಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರ ಒಂದು ಕಾನೂನಿನ ದುರಾಡಳಿತದ ಅದನ್ನು ಎತ್ತಿ ತೋರಿಸುತ್ತೆ. ಇವತ್ತು ಪೊಲೀಸರು ಅಂದ ತಕ್ಷಣಕ್ಕೆ ಅವರು ಎಸಗಿರ್ತಕ್ಕಂಥ ಇದು ಬರೀ ದೌರ್ಜನ್ಯ ಅಷ್ಟೇ ಇಲ್ಲ, ಇವತ್ತು ನಮ್ಮ ಸಂವಿಧಾನ, ನಮ್ಮ ಕಾನೂನಿನ ವ್ಯವಸ್ಥೆ, ಅದ್ರ ಜೊತೆಗೆ ಒಬ್ಬ ಮಹಿಳೆಯ ಗೌರವಕ್ಕೆ ಆಗಿರ್ತಕ್ಕಂಥ ದಾಳಿ ಇದೆ. ಇದನ್ನು ನಾವು ಭಾರತೀಯ ಜನತಾ ಪಕ್ಷ ಮತ್ತು ಕಲಬುರಗಿ ಜಿಲ್ಲಾ ಮಹಿಳಾ ಮೋರ್ಚಾದವರು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಎಲ್ಲಿ ಇಷ್ಟೊಂದು ಇಂಥ ಅಹಿತಕರ ಘಟನೆಗಳು ನಡೀತಾ ಇದ್ದರೂ ಕೂಡ ಯಾವುದೇ ರೀತಿಯಂಥ ಕ್ರಮ ತಗೊಳ್ತಾ ಇಲ್ಲ. ಅದರ ಬದಲಿಗೆ ಉಡಾಫೆಯಾಗಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಮಾತೆತ್ತಿದ್ರೆ ಹೇಳ್ತಾರೆ, ನಾವು ದಲಿತರ ಪರವಾಗಿದ್ದೀವಿ, ನಾವು ಹಿಂದುಳಿದವ್ರ ಪರವಾಗಿದ್ದೀವಿ, ಕಾನೂನನ್ನು ಪಾಲನೆ ಮಾಡೋರು. ಎಲ್ಲಿ ಸ್ವಾಮಿ ಕಾನೂನು ಪಾಲನೆ ಮಾಡ್ತಾ ಇದ್ದೀರಾ? ನಾವು ಸಂವಿಧಾನ ರಕ್ಷಣೆ ಮಾಡೋರು ಅಂತ ಮಾತಾಡ್ತಿರಲ್ಲ, ನೀವು ಬುರುಡೆ ಬಿಡೋಂಥ ಮುಖ್ಯಮಂತ್ರಿಗಳೇ. ಇವತ್ತು ಇಂಥ ಒಬ್ಬ ದಲಿತ ಕಾರ್ಯಕರ್ತರ ಮೇಲೆ ಇಂಥ ಒಂದು ಅಮಾನುಷ, ಇಂಥ ಒಂದು ದೌರ್ಜನ್ಯ ಆಗ್ತದೆ ಅಂತ ಹೇಳಿದ್ರೆ ಯಾರನ್ನು ಬಂಧಿಸಿದ್ದೀರ? ಇವತ್ತು ಯಾರೇ ಇಂಥ ಕೃತ್ಯ ಎಸಗಿದ್ದಾರೆ ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕು. ತನಿಖೆಯ ಚುರುಕುಗೊಳಿಸಿ ಅವರಿಗೆ ಒಂದು ಕಠಿಣ ಕ್ರಮವನ್ನು ಜರುಗಿಸಿ ವಜಾ ಮಾಡಬೇಕು. ಅಷ್ಟೇ ಅಲ್ಲದೇ ಈ ಒಂದು ಪ್ರಕರಣದ ಪೂರ ಪಾರದರ್ಶಕತೆಯಿಂದ ಇದು ತನಿಖೆ ಆಗಬೇಕು. ಅದ್ರ ಜೊತೆಗೆ ಇವತ್ತಾಗಿರ್ತಕ್ಕಂಥ ಈ ಮಹಿಳೆಯ ಒಂದು ದೌರ್ಜನ್ಯವೇ ಕೊನೆ ಆಗಬೇಕು. ಮುಂಬರುವಂಥ ದಿನಗಳಲ್ಲಿ ಇನ್ಯಾವುದೇ ಮಹಿಳೆಗೂ ಇಂಥ ದೌರ್ಜನ್ಯ ನಡೆಯಬಾರ್ದು. ಕಾನೂನು ವ್ಯವಸ್ಥೆ ಯಾವಾಗ ಪೊಲೀಸರು ಅವ್ರ ಕೈಯಲ್ಲಿ ತಗೊಂಡು ಇಂಥ ದೌರ್ಜನ್ಯ ಎಸಗ್ತಾರೆ ಅಂತಂದರೆ ಇದು ಯಾವ ನ್ಯಾಯಸ್ವಾಮಿ? ಇದು ಯಾವ ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ? ಇವತ್ತು ಮಹಿಳೆಯರ ರಕ್ಷಣೆಯನ್ನು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮಗೆ ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಯಾವ ರೀತಿ ಆಡಳಿತ ಕೊಡ್ತಾ ಇದ್ದಾರೆ ಇವ್ರ ಜನರಿಗೆ? ಹಾಗಾದರೆ ನಮ್ಮ ಮಹಿಳೆಯರಿಗೆ ಎಲ್ಲಿ ಸುರಕ್ಷಿತವಾಗಿದ್ದೀವಿ ನಾವು ಇವತ್ತು ರಾಜ್ಯದಲ್ಲಿ? ಯಾವ ಮಹಿಳೆಗೆ ಇವತ್ತು ಭದ್ರತೆ ಒದಗಿಸ್ತಾ ಇದ್ದಾರೆ ಇವರು? ಈ ಎಲ್ಲ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಬಿಗಿಗೊಳಿಸಬೇಕು, ಅವರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಾರಿಗೊಳಿಸಬೇಕು. ಅದರ ಜೊತೆಗೆ ಇಂಥ ಅಹಿತಕರ ಘಟನೆಗಳಾಗದೇ ಇರೋಂಗೆ ನೋಡಬೇಕು. ಇಲ್ಲಿವರೆಗೂ ಎಷ್ಟು ಜನ ಒಂದು ಯುವತಿಯರ ಮೇಲೆ ದೌರ್ಜನ್ಯಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ. ಯಾವ ರೀತಿಯ ಕ್ರಮ ನೀವು ತಗೊಂಡಿದ್ದೀರಾ ಸ್ವಾಮಿ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾವ ರೀತಿಯ ನ್ಯಾಯ ಕೊಡಿಸಿದ್ದೀರಿ ಇವತ್ತು ಜನರಿಗೆ? ನೀವು ದಲಿತರ ಪರವಾಗೂ ಇಲ್ಲ, ಹಿಂದುಳಿದವ್ರ ಪರವಾಗೂ ಇಲ್ಲ, ಮಹಿಳೆಯರ ಪರವಾಗೂ ಇಲ್ಲ. ಹಾಗಾದರೆ ಯಾರ ರಕ್ಷಣೆಗೆ ಇವತ್ತು ನೀವು ಆಡಳಿತ ನಡೆಸ್ತಾ ಇದ್ದೀರಾ? ನಿಮ್ಮವ್ರ ರಕ್ಷಣೆಗೆ ಆಡಳಿತ ನಡೆಸ್ತೀರಾ? ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಇಂಥ ಯಾವುದೇ ಒಂದೇ ಘಟನೆ ಏನಾದರೂ ಮರುಕಳಿಸಿದ್ದೇ ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಇಡೀ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ಹೆಣ್ಮಗಳು ನಿಮಗೆ ತಕ್ಕ ಪಾಠ ಕಲಿಸೋರಿದ್ದಾರೆ. ಆದಷ್ಟು ಇಂಥ ಘಟನೆಗಳು ಮರುಕಳಿಸದೇ ಇರೋ ಹಾಗೆ ಆಡಳಿತವನ್ನು ನಡೆಸಿ ಈ ರಾಜ್ಯದ ಜನರಿಗೆ ಒಳ್ಳೆಯ ಜೀವನ ನಡೆಸಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಮುಖ್ಯಮಂತ್ರಿಗಳು ನೀವಾಗಿ ಅನ್ನೋಂಥ ಎಚ್ಚರಿಕೆಯನ್ನು ನಾವು ಇವತ್ತು ಭಾರತೀಯ ಮಹಿಳಾ ಮೋರ್ಚಾ ಕಲಬುರಗಿ ವತಿಯಿಂದ ನಾವು ಕೊಡ್ತಾ ಇದ್ದೇವೆ.